ಅನನ್ಯ ಇನ್ಸ್ಪೈರಿಂಗ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತೊಂದು ಹೊಸ ವಿಡಿಯೋ ಜೊತೆಗೆ ನಿಮ್ಮೆಲ್ಲರೂ ಮುಂದೆ ಬಂದಿರೋದು. ಏನು ಹೊಸ ವಿಡಿಯೋ ಅಂತ ಹೇಳ್ತೀನಿ. ಅದಕ್ಕೂ ಮುನ್ನ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ, ದಯವಿಟ್ಟು ಕೆಳಗಡೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಹಿಟ್ ಮಾಡಿ ಅಂತ ಹೇಳ್ತೀನಿ. ಸೊ ದ್ಯಾಟ್ ನಾನು ಯಾವುದೇ ವಿಡಿಯೋ ನಿಮಗೆ ಹಾಕಿದ್ರು ಪ್ರಿಯರ್ ಆಗಿ ನೋಟಿಫಿಕೇಶನ್ ಬರುತ್ತೆ. ಸೊ ದಟ್ ಆ ಥರ ಸ್ಕಿನ್ ಬ್ಯಾರಿಯರ್ ಪ್ರಾಬ್ಲಮ್ಸು, ಹೇರ್ ಪ್ರಾಬ್ಲಮ್ಸ್ ಎಲ್ಲ ಇತ್ತು ಅಂದಾಗ ನೀವು ಆ ವಿಡಿಯೋ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆರಾಮ್ಸೆ ವಿಡಿಯೋ ನೋಡಿಕೊಂಡು ಸ್ಟೆಪ್ ಬೈ ಸ್ಟೆಪ್ನ ಫಾಲೋ ಮಾಡಿದ್ರೆ ನಿಮಗೂ ಸಹ ಆ ಬೆನಿಫಿಟ್ ಸಿಗುತ್ತೆ. ಸೊ ಐ ರಿಕ್ವೆಸ್ಟ್, ಇವಾಗಲೇ ವಿಡಿಯೋ ಪಾಸ್ ಮಾಡಿಬಿಟ್ಟು ಕೆಳಗಡೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನು ನನಗೆ ಹೈಲಿ ಮೋಟಿವೇಟ್ ಮಾಡುತ್ತೆ. ಆ್ಯಂಡ್ ನನಗೆ ನಿಮ್ಮ ಸಬ್ಸ್ಕ್ರಿಪ್ಷನ್, ನಿಮ್ಮ ಲೈಕ್ಸ್, ನಿಮ್ಮ ಕಾಮೆಂಟ್ಸಿಂದ ನನಗೆ ಹೆಂಗೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ರೀಚ್ ಆಗ್ತಿದೆ, ಅವ್ರಿಗೆ ಯೂಸ್ ಆಗ್ತಿದೆಯಾ ಅಂತ ಗೊತ್ತಾಗೋದು. ಆ್ಯಂಡ್ ನಂಗೆ ತುಂಬ ಕಾಮೆಂಟ್ಸ್ ಬರ್ತಿದೆ ದಟ್ ವರ್ಕ್ ಆಗ್ತಿದೆ ಇದೆಲ್ಲ ಅಂತ. ಸೊ ದಟ್ ಐ ಫೀಲ್ ಸೋ ಹ್ಯಾಪಿ ಫಾರ್ ದ್ಯಾಟ್. ನನಗೆ ಖುಷಿ ಆಗ್ತಿದೆ ಅಟ್ಲೀಸ್ಟ್ ಹೆಲ್ಪ್ ಆಗ್ತಾ ಇದೆಯಲ್ಲ ಅಂತ. ಆ್ಯಂಡ್ ಇನ್ನೂ ಕೆಲವರು ನನಗೆ ಈ ವಿಡಿಯೋ ಬೇಕು, ಈ ವಿಡಿಯೋ ಮೇಲೆ ವಿಡಿಯೋ ಮಾಡಿ, ಈ ಟಾಪಿಕ್ ಮೇಲೆ ವಿಡಿಯೋ ಮಾಡಿ ಅಂತ ಕೇಳಿದ್ದು ಉಂಟು. ಆ್ಯಂಡ್ ಇವತ್ತು ಮಾಡ್ತಾ ಇರೋ ಟಾಪಿಕ್ ಬಂದ್ಬಿಟ್ಟು ಇಟ್ಸ್ ಒನ್ ಆಫ್ ದ ಸಬ್ಸ್ಕ್ರೈಬರ್ ರಿಕ್ವೆಸ್ಟ್ ಅಂತ ಹೇಳ್ಬೋದು. ತುಂಬ ಕಾಮೆಂಟ್ಸ್ ಹಾಕಿದ್ರು ಪಾಪ. ನನಗೆ ಇವತ್ತು ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಬಂದಿದ್ದೀನಿ. ಏನಂತ ಅಂದರೆ ಅವರಿಗೆ ಬೆನ್ನಿನ ಮೇಲೆ ಆಕ್ನೆ, ನಮ್ದು ಬ್ಯಾಕ್ ಏನಿರುತ್ತೆ ಅಲ್ಲಿ ಆಕ್ನೆ ಇದೆ ಅಂತ ಅವರಿಗೆ. ಸೊ ಇದು ಆಕ್ಚುಲಿ ಇಟ್ಸ್ ಅ ವೆರಿ ಕಾಮನ್ ಪ್ರಾಬ್ಲಮ್ ಟು ಎವ್ರಿ ಒನ್. ಆ್ಯಂಡ್ ಇವನ್ ಐ ಫೇಸ್ ದಿಸ್ ಪ್ರಾಬ್ಲಮ್ ಪ್ರೀವಿಯಸ್ಲಿ. ಸೊ ಅದ್ರ ಬಗ್ಗೆ ನಾನು ಟಿಪ್ ಕೊಡ್ಲಿಕ್ಕೆ ಬಂದಿರೋದು. ಸೊ ಫಸ್ಟ್ ರೀಸನ್ ತಿಳ್ಕೊಳ್ಳೋಣ, ಬೆನ್ನಿನ ಮೇಲೆ ಏನಕ್ಕೆ ಆಕ್ನೆ ಬರುತ್ತೆ ಅಂತ ರೀಸನ್ ತಿಳಿಸ್ಕೊಳ್ಳೋಣ. ಒಂದು ಬಂದ್ಬಿಟ್ಟು ನಿಮ್ಮ ಬಾಡಿಯಲ್ಲಿ ಎಕ್ಸಸ್ ಆಫ್ ಹೀಟ್ ಆದಾಗ ಮುಖದಲ್ಲೆಲ್ಲ ನಮ್ಮ ಬೆನ್ನಿನ ಮೇಲೂ ಕೂಡ ಆಕ್ನೆ ಬರಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇನ್ನೊಂದು ಹೊರಗಡೆ ಫುಡ್ಸ್ ಲೈಕ್ ಗೋಬಿ ಮಂಚೂರಿಯನ್ ಅಂತಲ್ಲ, ಸ್ಟ್ರೀಟ್ ಫುಡ್ ಆಯಿಲಲ್ಲಿ ಏನು ಡೀಪ್ ಫ್ರೈ ಮಾಡಿ ಕರ್ದಿರ್ತಾರೆ ಅದನ್ನ ತಿಂದರೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇದೆ. ಮೂರನೇದು ಬಂದು ಒಂದು ಪಿಂಪಲ್ ಆಗಿರುತ್ತೆ ನಿಮಗೆ. ಅದು ಆ್ಯಕ್ಚುಲಿ ಹೌದು, ಬೆನ್ನಿನಲ್ಲಿರೋ ಆ್ಯಕ್ನೆ ನಿಮಗೆ ತುಂಬ ಪೇಯ್ನ್ ಕೊಡುತ್ತೆ. ಓಕೆನಾ? ಸೊ ಅದೇನಾದರೂ ನೀವು ಟಚ್ ಮಾಡಿ ಅದನ್ನೇನಾದರೂ ಕ್ಲೀನ್ ಮಾಡೋಕ್ಕೆ ಹೋಗಿ ಎಲ್ಲ ಮಾಡಿದ್ರೆ ಅದು ಸ್ಪ್ರೆಡ್ ಆಗುತ್ತೆ. ಸೊ ಅದು ಒಂದು ರೀಸನ್ ಆಗಿರುತ್ತೆ. ಆ್ಯಂಡ್ ಹಾರ್ಮೋನ್ಸ್ ಚೇಂಜ್ ಆದಾಗ ಆಗ್ಬೋದು. ಈ ಥರ ದೇರ್ ಆರ್ ಮೆನಿ ರೀಸನ್ಸ್ ಯಾವುದಕ್ಕೆ ಬೆನ್ನಿನ ಮೇಲೆ ನಮಗೆ ಆ್ಯಕ್ನೆ ಬರಲಿಕ್ಕೆ. ಸೊ ನಾನು ಸಜೆಸ್ಟ್ ಮಾಡ್ತೀನಿ ಹಿಂಗೆ ಇದನ್ನು ನಿಲ್ಲಿಸೋದು ಅಂತ ಅಂದ್ಬಿಟ್ಟು ಸಜೆಸ್ಟ್ ಮಾಡ್ತೀನಿ. ಹಾಗೆ ನಾನು ಒಂದು ಆ್ಯಕ್ನೆ ಬಾರ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ಆ ಡಿಸ್ಕ್ರಿಪ್ಷನ್ನ ನೀವು ಆ ಸೋಪ್ನ ಬೇಕಿದ್ರೆ ನೀವು ತೊಗೋಬೋದು. ಅಂದರೆ ಲೈಕ್ ಮೈಕೈಗೆ ಆ ಸೋಪ್ನ ಯೂಸ್ ಮಾಡಿ ಆ್ಯಕ್ನೆ ಎಲ್ಲ ಕಂಟ್ರೋಲ್ ಆಗುತ್ತೆ. ಸೊ ಅದೊಂದು ಆಯ್ತು ಅಂತಂದರೆ ಈಗ ನಾನು ಹೋಮ್ ರೆಮಿಡಿ ಹೇಳ್ಕೊಡ್ಲಿಕ್ಕೆ ಬಂದಿರೋದು. ದೇರ್ ಆರ್ ಫ್ಯೂ ಸಿಂಪಲ್ ಸ್ಟೆಪ್ಸ್ ಆಯಿತಾ, ನಾನು ಮಾಡಿ ತೋರಿಸ್ಲಿಕ್ಕಾಗಲ್ಲ, ಅದಕ್ಕೆ ಹಾಗೆ ಹೇಳ್ತಾ ಇದ್ದೀನಿ. ಸೊ ಫಸ್ಟು ಏನು ಮಾಡಬೇಕಂದ್ರೆ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಆ್ಯಕ್ನೆ. ಎಲ್ಲ ಥರ ಆ್ಯಕ್ನೆಗೂ ಇದೇ ಥರ ಸೊಲ್ಯೂಷನ್ ಇರುತ್ತೆ. ಲೈಕ್ ಫೋಟೋ ಹಾಕ್ತೀನಿ, ಪಲ್ಸ್ ಆ್ಯಕ್ನೆ ಇರುತ್ತೆ, ಇನ್ನೊಂದು ಆ್ಯಕ್ನೆ ರೆಡ್ ಆ್ಯಕ್ನೆ ಇರುತ್ತೆ. ಸೊ ಅದಕ್ಕೆಲ್ಲ ಒಂದೇ ಸೊಲ್ಯೂಷನ್ನು, ಇದು ಬೆಸ್ಟ್ ಸೊಲ್ಯೂಷನು ಹೋಮ್ ರೆಮಿಡಿ. ಓಕೆನಾ? ಸೊ ಎಲ್ರಿಗೂ ಬೇವಿನ ಸೊಪ್ಪು ಗೊತ್ತಿರುತ್ತೆ, ನೀಮ್ ಲೀವ್ಸ್ ಅಂತ ಹೇಳ್ತಾರೆ, ಇಂಗ್ಲೀಷಲ್ಲಿ ನೀಮ್ ಅಂತ ಹೇಳ್ತಾರೆ. ಬೇವಿನ ಸೊಪ್ಪನ್ನ ತಂದುಬಿಟ್ಟು ನಿಮ್ದು ಯಾವುದಾದ್ರೂ ಕಲ್ಲಿತ್ತಂದ್ರೆ ಅದನ್ನು ಚೆನ್ನಾಗಿ ಅರಿರಿ ಗೈಸ್. ಅರ್ದ್ಬಿಟ್ಟು ಅಂದ್ರೆ ಹಿಂಗೆ ಮಾಡಬೇಕಾಯ್ತಾ. ಅರ್ದ್ಬಿಟ್ಟಾದ್ಮೇಲೆ ನಿಮಗೆ ಅದಕ್ಕೆ ಅರ್ಶಿನ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಯಾವ್ದಾವ್ದು ಅರ್ಶಿನ ಯೂಸ್ ಮಾಡಬೇಡಿ. ಒಂದು ಕ್ವಾಲಿಟಿ ಟರ್ಮರಿಕ್ನ ಯೂಸ್ ಮಾಡಬೇಕು. ನಿಮಗೆ ಬಾಡಿಗೆನೇ ಟರ್ಮರಿಕ್ ಅಂತ ಸಿಗುತ್ತೆ, ಆ ಕ್ವಾಲಿಟಿನ ಮಾತ್ರ ಯೂಸ್ ಮಾಡಿ. ಅದನ್ನು ಬೇಕಾದ್ರೆ ನಾನು ಲಿಂಕ್ ಹಾಕ್ತೀನಿ. ಸೊ ಅದನ್ನು ಬೇಕಾದ್ರೆ ನೀವು ಬೈ ಮಾಡಿ, ಆನ್ಲೈನಲ್ಲಿ ಸಿಗುತ್ತೆ, ನಾಟ್ ಎನ್ ಇಶ್ಯೂ, ಆನ್ಲೈನಲ್ಲಿ ಸಿಗುತ್ತೆ, ನೀವು ಅದನ್ನು ಬೈ ಮಾಡಿ ಅಂತ ಹೇಳ್ತೀನಿ. ಸೊ ಈ ಬೇವಿನ ಸೊಪ್ಪನ್ನ ಫುಲ್ ಚೆನ್ನಾಗಿ ಹರಿದುಬಿಟ್ಟು ಅರ್ಶಿನ ಪೌಡರ್ನ ಮಿಕ್ಸ್ ಮಾಡಿ ನೀವು ನಿಮ್ಮದು ಬೆನ್ನೇನಿದೆ, ನಿಮ್ಮ ಬ್ಯಾಕ್ ಬೆನ್ನೇನಿದೆ ಅದು ಫುಲ್ ಹಚ್ಚಿಬಿಟ್ಟು ಒಂದು 10 ಮಿನಿಟ್ಸ್ ಬಿಟ್ಟು ನಾರ್ಮಲ್ ವಾಟ್ರಲ್ಲಿ ನೀವು ವಾಶ್ ಮಾಡಿ. ಸೊ ಹಾಗೂ ವಾಶ್ ಮಾಡಿದಾಗ ನಿಮಗೆ ಡೆಫಿನೆಟ್ಲಿ ರಿಸಲ್ಟ್ ಸಿಗುತ್ತೆ. ಆ್ಯಂಡ್ ಲೈಕ್ ಈಗ ಎಲ್ರಿಗೂ ಚಿಕನ್ ಪಾಕ್ಸ್ ಎಲ್ಲ ಆಗ್ತಿದ್ದಾಗ ಏನು ಮಾಡ್ತಾರೆ, ಯೂಶಲಿ ಇದೇ ರೆಮಿಡಿನ ಯೂಸ್ ಮಾಡ್ತಾರೆ. ವೈ? ಬಿಕಾಸ್ ಅದರಲ್ಲಿ ಆ ಥರ ಅಂಶಗಳಿದೆ. ಯಾವುದು ಅರ್ಶಿನ ಆಗ್ಬೋದು, ಬೇವಿನ ಸೊಪ್ಪು ಆಗ್ಬೋದು, ಅದರಲ್ಲಿ ಅದರ ಅಂಶಗಳಿದೆ. ಸೊ ನಮಗೆ ಚಿಕನ್ ಪಾಕ್ಸ್ ಆದಾಗಲೆಲ್ಲ ಅದನ್ನೇ ಯೂಸ್ ಮಾಡ್ತಾರೆ, ದೇವಿನ ನೆನೆಸ್ಕೊಂಡು. ಸೊ ಇದು ಬೆಸ್ಟ್ ಟಿಪ್ ಅಂತ ನಾನು ಹೇಳ್ತೀನಿ. ಇದಲ್ಲದೆ ಎರಡನೇ ಟಿಪ್ ಏನಂದರೆ, ಎಲ್ಲರ ಮನೆಯಲ್ಲೂ ಕಡಲೆ ಹಿಟ್ಟು ಇದ್ದೇ ಇರುತ್ತೆ, ಹೌದಲ್ವಾ? ಸೊ ನೀವು ನಾರ್ಮಲ್ ಸಂತೂರು, ರೆಕ್ಸೋನಾ, ಮೈಸೂರು ಸ್ಯಾಂಡಲ್ ಈ ಸೋಪ್ಗಳಿಗಿನ್ನ ಕಡಲೆ ಹಿಟ್ಟಲ್ಲಿ ನೀವು ಅಂದರೆ ಆ್ಯಕ್ನೆ ಏನಿರುತ್ತೆ ವಾಶ್ ಮಾಡಿ. ಸೊ ವಾಶ್ ಮಾಡಿದಾಗ ನಿಮಗೇನಾಗುತ್ತೆ, ಆ್ಯಕ್ನೆ ಉದುರು ಹೋಗೋಕ್ಕೆ ಚಾನ್ಸ್ ಆಗುತ್ತೆ. ಬಿಕಾಸ್ ಅದು ಗಟ್ಟಿ ಆಗಿದಾಗ ಆ್ಯಕ್ನೆ ಉದುರುತ್ತೆ. ಅದು ಬಿಟ್ಟು ನೀವು ಆ್ಯಕ್ನೆಲ್ಲ ಡಿಸ್ಟರ್ಬ್ ಮಾಡಿದ್ರೆ ಏನು ಯೂಸ್. ಸೊ ಮೂರನೇ ಟಿಪ್ ಏನಂತಂದರೆ, ಎಲ್ಲರ ಮನೇಲೂ ಅಲೋವೆರಾ ಇದ್ದೇ ಇರುತ್ತೆ. ಅಲೋವೆರಾ ಇಲ್ಲ ಅಂದರೆ ಅಲೋವೆರಾ ಜೆಲ್ನೇ ತೊಗೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ಅಲೋವೆರಾಗೆ ನೀವು ಟೀ ಮಾಡ್ತೀರಲ್ವಾ, ಟೀ ಮಾಡಿದಾಗ ಅದ್ರದ್ದು ನಿಮಗೆ
ಏನೋ ಟೀ ಪೌಡ್ರನ್ನೆಲ್ಲ ನಾವು ಸೋಸ್ತೀವಿ, ಜಾಲರಿಗೆ ಹಾಕಿ ಸೋಸ್ತೀವಿ, ಬಂದಿರುತ್ತಲ್ಲ ನಿಮಗೆ, ಅದನ್ನು ತಗೊಳ್ಳಿ, ಅದನ್ನು ಅಲೋವೆರಾಗೆ ಮಿಕ್ಸ್ ಮಾಡಿ ಅದಕ್ಕೆ ಒಂದು ಪಿಂಚ್ ಆಫ್ ಬೇಕಿಂಗ್ ಸೋಡಾ, ಜಾಸ್ತಿ ಬೇಡ, ಬೇಕಿಂಗ್ ಸೋಡಾ ಇರಿಟೇಟ್ ಆಗೋ ಚಾನ್ಸಸ್ ಇರುತ್ತೆ, ಒಂದು ಪಿಂಚ್ ಆಫ್ ಬೇಕಿಂಗ್ ಸೋಡಾ ಹಾಕಿ ಎರಡನ್ನೂ ಮಿಕ್ಸ್ ಮಾಡಿ ನೀವು ಬೆನ್ನಿಗೆ ಹಚ್ಚಬೇಕು. ಬೆನ್ನಿಗೆ ಹಚ್ಚಿದಾಗ ಏನಾಗುತ್ತೆ, ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸೊ ಬೆನ್ನಿಗೆ ಹಚ್ಕೊಳ್ಳಿ, ಇದೊಂದು ಟಿಪ್ ನೀವು ಹೇಳ್ಬೋದು. ಆ್ಯಂಡ್ ಮೋಸ್ಟ್ ಪ್ರಾಬ್ಲಿ ನಾನು ನಿಮಗೆ ತುಂಬ ಸಜೆಸ್ಟ್ ಮಾಡೋದು ಏನಂತಂದರೆ ಹೈಜೀನ್ನ ಮೇಂಟೈನ್ ಮಾಡಲೇಬೇಕು. ನೀವು 3 ದಿನದಿಂದ ಒಂದೇ ಡ್ರೆಸ್ ಹಾಕೊಂಡ್ರೆ, 4 ದಿನಕ್ಕೆ ಒಂದೇ ಡ್ರೆಸ್ ಹಾಕೊಂಡ್ರೆ ನೋ, ಇಟ್ ಇಸ್ ನಾಟ್ ಎಟ್ ಆಲ್. ಸ್ವೆಟ್ ಆಗ್ತೀರಾ ಅಲ್ವಾ, ಸ್ವೆಟ್ ಆದಾಗ ನೀವು ಇಮಿಡಿಯೇಟ್ಲಿ ಡ್ರೆಸ್ನ ಚೇಂಜ್ ಮಾಡಿದಾಗ ಏನಾಗುತ್ತೆ, ನಿಮಗೆ ಆಕ್ನಿಗಳು ಬರಲ್ಲ. ಸೊ ಅದು ಬಿಟ್ಟು ಸ್ವೆಟ್ ಆದ್ರೂ ನೀವು ಹಾಗೆ ಇತ್ತು ಅಂತಂದರೆ ಆಕ್ನಿ ಬರೋ ಚಾನ್ಸಸ್ ತುಂಬಾ ಇದೆ ಗೈಸ್, ತುಂಬಾ ಇದೆ. ಅದಕ್ಕೋಸ್ಕರ ನಾನು ಹೇಳೋದು, ಫಸ್ಟು ಬೇವಿನ ಸೊಪ್ಪನ್ನ ಚೆನ್ನಾಗಿ ಉಜ್ಜಿಬಿಟ್ಟು ಒಂದು ಕಲ್ಲಲ್ಲಿ ಅದಕ್ಕೆ ಅರಿಶಿನ ಹಾಕಿ ನೀಟಾಗಿ ಹಚ್ಚಿ. ಇಟ್ ಮೈಟ್ ಬರ್ನ್, ಆಯಿತಾ, ಒಂದು ಸ್ವಲ್ಪ ಬರ್ನ್ ಆಗ್ಬೋದು, ನಾಟ್ ಎನ್ ಇಶ್ಯೂ. ಸೊ ಅದು ಪಿಂಪಲ್ಸ್ನ ನಿಮಗೆ ಏನು ಆ್ಯಕ್ನೆ ಇದೆ ಅದನ್ನು ರೆಡ್ಯೂಸ್ ಮಾಡಲಿಕ್ಕೆ ಡೆಫಿನೆಟ್ಲಿ ಹೆಲ್ಪ್ ಮಾಡುತ್ತೆ. ಎರಡನೇದು ಬಂದು ಯೂಶಲಿ ಕಡಲೆ ಹಿಟ್ಟಲ್ಲಿ ನಿಮಗೆ ಮೈಗೆ ಯೂಶಲ್ ಆಗಿ ಫೇಸಿಗೆಲ್ಲ ಹಚ್ತಾರೆ, ಚಿಕ್ಕ ಆ್ಯಕ್ನೆ ಎಲ್ಲ ಬಂತು ಅಂದರೆ ಅದಕ್ಕೆ ಹಚ್ತಾರೆ. ಸೊ ಬೆನ್ನಿಗೂ ಹಚ್ಕೊಂಡು ಸ್ನಾನ ಮಾಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೂರನೇದು ಬಂದುಬಿಟ್ಟು ಹೈಜೀನ್ ಅಂತೂ ನೀವು ತುಂಬಾ ಮೇಂಟೈನ್ ಮಾಡಬೇಕು. ಹೈಜೀನ್ ಮೇಂಟೈನ್ ಮಾಡಿಲ್ಲ ಅಂದರೆ ಟ್ರಸ್ಟ್ ಮೀ ಇಟ್ ವೋಂಟ್ ವರ್ಕ್. ಹೈಜೀನ್ ಮೇಂಟೈನ್ ಮಾಡಲಿಲ್ಲ ಅಂದ್ರೂ ಬರುತ್ತೆ, ದಟ್ಸ್ ಒನ್ ಆಫ್ ದ ರೀಸನ್. ಆ್ಯಂಡ್ ಮೂರನೇದು ಇವಾಗ ತಾನೇ ಹೇಳಿಟ್ಟಿಪ್ಪು, ಅಲೋವೆರಾಗೆ ಒಂಚೂರೇ ಪಿಂಚ್ ಆಫ್ ಬೇಕಿಂಗ್ ಸೋಡಾ ಆ್ಯಂಡ್ ಟೀದು ಏನು ಮಾಡಿರ್ತೀವಿ ನಾವು ಲಾಸ್ಟಲ್ಲಿ ಉಳಿದಿರುತ್ತಲ್ಲ ಅದನ್ನು ಹಾಕಿ, ಯಾವ ಟೀ ಪೌಡರ್ ಆದರೂ ಪರವಾಗಿಲ್ಲ ಅದನ್ನು ಹಾಕಿ. ಆ್ಯಂಡ್ ಆಮೇಲೆ ಕೊಬ್ಬರಿ ಎಣ್ಣೆ ಹಾಕಿ ಸ್ನಾನ ಮಾಡಿ, ಇದೆಲ್ಲ ನಿಮಗೆ ಡೆಫಿನೆಟ್ಲಿ ಯೂಸ್ ಆಗುತ್ತೆ. ಆ್ಯಂಡ್ ನನಗೆ ಬೆನ್ನಿನ ಮೇಲೆ ಬ್ಯಾಕ್ ಆ್ಯಕ್ನೆ ಏನು ಬಂದಾಗ ಈ ಸೊಲ್ಯೂಷನ್ ಎಲ್ಲ ಯೂಸ್ ಮಾಡಿ ಐ ಗಾಟ್ ರಿಡ್ ಆಫ್ ಇಟ್. ಸೊ ಇವಾಗ ಯಾವುದೇ ಥರ ಬ್ಯಾಕ್ ಆ್ಯಕ್ನೆ ಇಲ್ಲ ನನಗೆ. ಸೊ ಬ್ಯಾಕ್ ಆ್ಯಕ್ನೆ ಇರೋರು ಇದನ್ನ ಯೂಸ್ ಮಾಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಐ ಹೋಪ್ ಈ ವಿಡಿಯೋ ನಿಮಗೆ ಡೆಫಿನೆಟ್ಲಿ ಹೆಲ್ಪ್ ಆಗಿರುತ್ತೆ. ಹೆಲ್ಪ್ ಆಗಿದ್ರೆ ಮೇಕ್ ಶೂರ್ ದಟ್ ಯು ಸಬ್ಸ್ಕ್ರೈಬ್, ಹಿಟ್ ದ ಬೆಲ್ ಐಕಾನ್, ಸೊ ದಟ್ ನನಗೆ ಇನ್ನೂ ಎನ್ಕರೇಜ್ಮೆಂಟ್ ಸಿಗುತ್ತೆ. ಆ್ಯಂಡ್ ನಿಮಗೂ ಇದೇ ಥರ ಯಾವುದಾದ್ರೂ ವಿಡಿಯೋ ಬೇಕಾದರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ, ಆ ವಿಡಿಯೋ ಜೊತೆಗೆ ಬರ್ತೀನಿ. ಸೊ ಬೈ ಟಿಲ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.